ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪ್ರೀತಿ. ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್ ಹಾಗೂ ಸಾವಿತ್ರಿಬಾಯಿ ವೃದ್ಧಾಶ್ರಮ. ಈಗ ಕಳೆದ ಮೂರು ದಿನಗಳ ಹಿಂದೆ ನಮ್ಮ ಸ್ನೇಹಿತರಾದಂಥ ಲಯನ್ ಕುಮಾರ್ ಸರು ಕ್ಯಾರ್ ಹಾಸ್ಪಿಟ್ಲ್ ಹತ್ರ ಒಬ್ಬ ವ್ಯಕ್ತಿ ಒಡೆಗಟ್ಟ ಮತ್ತು ಈಚಕೆರೆ ಮೂಲತಃ ಅವರು ಆ ವ್ಯಕ್ತಿ ಎಲ್ಲೋ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ವಿಡಿಯೋ ಹಾಕಿದ್ರು. ಆ ವಿಡಿಯೋ ನೋಡಿಬಿಟ್ಟು ನಾವು ಆ ಕಡೆ ಮಂಡ್ಯದವರೇ ಆಗಿದ್ದರಿಂದ ನಮ್ಮ ವೃದ್ಧಾಶ್ರಮಕ್ಕೆ ಅವ್ರನ್ನ ಕರ್ತರಬೇಕು ಅಂತ ಹೇಳ್ಬಿಟ್ಟು ನಾನು ಲಯನ್ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದರು, ಹಾಂ ಮೇಡಮ್ ಈ ಥರ ಹಿಂಗಿದೆ, ಅವರು ಸಿಕ್ಕಿದ್ರು, ನಾನು ವೀಡಿಯೋ ಹಾಕಿದ್ದೀನಿ ಅಷ್ಟೇ ಅಂತ ನಮ್ಗೆ ಮಾಹಿತಿ ಕೊಟ್ಟರು. ಆನಂತರ ನಾವು ಆಶ್ರಮ ಮಾಡಿರೋದ್ರಿಂದ ನಮ್ಮ ವೃದ್ಧಾಶ್ರಮಕ್ಕೆ ಒಂದೆರಡು ಕರೆಗಳು ಬರ್ತವೆ. ಆ ಸಂದರ್ಭದಲ್ಲಿ ನಾವು ಯಾರು ಅಂತ ವಿಚಾರಿಸಿದಾಗ ಅವ್ರ ಪೇರೆಂಟ್ಸ್ ನಮಗೆ ನಾಗೇಶ್ ಅಂತ ಪೇರೆಂಟ್ಸ್ ಮಗ ಅವ್ರು ಫೋನ್ ಮಾಡಿ ನೋಡಿ ಈ ಥರ ಹಿಂಗಾಗಿದ್ದಾರೆ ನಮ್ಮ ತಂದೆಯವರು ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾರೆ. ಆಗ ಆಯಿತು ನೋಡೋಣ ಹುಡ್ಕೋಣ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಅವರು ಒಂದು 15-20 ಜನ ಎಲ್ಲರೂ ಬಂದಿದ್ದಾರೆ ಮಂಡ್ಯದಿಂದ. ನಾವು ಕೂಡ ಇವಾಗ ಕ್ಯಾರ್ ಹಾಸ್ಪಿಟಲ್ ಹಾಗೂ ಮೈಸೂರು ಅರಮನೆ ಆವರಣ ಮತ್ತು ಬಸ್ ಸ್ಟ್ಯಾಂಡು ಎಲ್ಲ ಕಡೆನೂ ಹುಡುಕ್ತಾ ಇದ್ದೀವಿ, ರೈಲ್ವೆ ಸ್ಟೇಷನ್ ಎಲ್ಲ ಕಡೆನೂ ಎಲ್ಲರೂ ಒಂದು 20-30 ಜನ ಇದ್ದೀವಿ. ಇನ್ನೂ ನಮ್ಗೆ ಅವ್ರು ಯಾರೂ ಸಿಕ್ಕಿಲ್ಲ, ಹುಡುಕ್ತಿದ್ದೀವಿ. ಇನ್ ಕೇಸ್ ಸಿಕ್ಕದಂಥ ಪಕ್ಷದಲ್ಲಿ ಅವ್ರನ್ನ ನಮ್ಮ ಆಶ್ರಮಕ್ಕೆ ದಾಖಲಾತಿ ಮಾಡ್ಕೊಳ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅವರ ಮಗ ನಾಗೇಶ್ ಅವರು ತುಂಬ ಅಳಲನ್ನ ತೋಡ್ಕೊಂಡು ನಮಗೆ, ಯಾಕೆಂದರೆ ಅವ್ರಿಗೆ ಅವ್ರ ತಂದೆಗೆ ಬುದ್ಧಿಮಾಂದ್ಯತೆ ಇರೋದ್ರಿಂದ ಅವರು 3 ತಿಂಗಳು 4 ತಿಂಗಳು ಹೊರಗಡೆ ಹೊರಟೋಗ್ಬಿಡ್ತಾರಂತೆ. ಹಂಗಾಗಿ ಈ ಥರ ಆಗ್ಬಿಟ್ಟಿದೆ ಮೇಡಮ್ ಅಂತ ನಮ್ಮ ಹತ್ರ ಹೇಳ್ಕೊಂಡ್ರು. ಆ ಪಕ್ಷದಲ್ಲಿ ನಾವು ಕೂಡ ಅವ್ರ ಜೊತೆಯಲ್ಲಿ ಸೇರಿ ಹುಡುಕ್ತಾ ಇದ್ದೀವಿ, ಸಿಗ್ತಿಲ್ಲ. ದಯವಿಟ್ಟು ಯಾರು ಸಿಕ್ಕಿದಂಥ ಪಕ್ಷದಲ್ಲಿ ನಮ್ಮ ನಂಬರ್ ಪೇಜಲ್ಲಿ ಇರುತ್ತೆ, ನಮ್ಮ ಅಡ್ರೆಸ್ ಪೇಜಲ್ಲಿ ಇರುತ್ತೆ, ದಯವಿಟ್ಟು ಇನ್ಫಾರ್ಮೇಷನ್ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ಮತ್ತು ಇವತ್ತು ಅವರ ಜನಗಳನ್ನ ಕರ್ಕೊಂಡು ಬಂದು ಮಂಡ್ಯದಿಂದ ಹುಡುಕ್ತಾ ಇದ್ದಾರೆ, ಅವ್ರಿಗೂ ಸಪೋರ್ಟ್ ಮಾಡಿ. ಇವತ್ತು ಸಿಕ್ಕಿಲ್ಲ ಅನ್ನೋಂಥ ಪಕ್ಷದಲ್ಲಿ ಸ್ಟೇಷನ್ಗೆ ಅವ್ರನ್ನ ಕಂಪ್ಲೇಂಟು ಕೂಡ ಕೊಡ್ತೀವಿ. ಆ ಕಂಪ್ಲೇಂಟು ಮುಖಾಂತರ ಅವರು ನಮಗೆ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ. ಜೊತೆಗೆ TV7 ನ್ಯೂಸ್ ಚಾನಲ್ ಅವರು ಮತ್ತು ನಮ್ಮ ಮೈಸೂರು ಚಾನಲ್ ಅವರು ನಮ್ಮ ಜೊತೆ ಸೇರಿ ಇಡೀ ಮೈಸೂರನ್ನೇ